ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನೆಲದಲ್ಲಿ ನೆಟ್ಟಿರೋ ಟೊಮೆಟೊ ಗಿಡಗಳಿಗೆ ಯಾವ ರೀತಿ ಮಣ್ಣನ್ನು ಹಾಕ್ಕೊಡೋದು, ಮಣ್ಣು ಮತ್ತು ಗೊಬ್ಬರನ ಯಾವ ರೀತಿ ಹಾಕ್ಕೊಡೋದು, ಹಾಗೆ ಅದು ಅಗಲವಾಗಿ ಬೆಳೀಲಿಕ್ಕೆ ಏನೇನು ಮಾಡಬೇಕು, ಮತ್ತು ನಾನು ಬದನೆ ಗಿಡಗಳನ್ನು ಸಹ ಇವತ್ತು ನೆಟ್ಟು ತೋರಿಸಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬ ಟಿಪ್ಸ್ಗಳನ್ನು ಕೂಡ ನಾನು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಬೂದಿ, ನಾನು ಬೂದಿನ ತಗೊಂಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದರಿಂದ ನಿಮಗೆ ಉಪಯೋಗ ಆದರೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಬೂದಿನ ತೊಗೊಂಡಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಬೂದಿನ ಹಾಕ್ತೀನಿ. ನಾವು ತರಕಾರಿ ಗಿಡಗಳಿಗೆ ಬೂದಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಟೊಮೆಟೊ ಗಿಡಕ್ಕಂತೂ, ಟೊಮೆಟೊ ಗಿಡ ಮತ್ತು ಮೆಣಸಿನ ಗಿಡ ಅವೆರಡಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಕಲೇಬೇಕು ನಾವು ಬೂದಿನ. ಇದು 1 ತಿಂಗಳ ಹಳೇದಾಗಿರೋ ಬೂದಿ. ನಾನು ನೋಡಿ ಎಷ್ಟು ದೂರ ಹಾಕ್ತೀನಿ ಅಂತ ಗಿಡದ ಬಿಟ್ಟು ಹಾಕ್ತಾಯಿದ್ದೀನಿ. ಯಾಕೆಂದರೆ ಬೂದಿಯಲ್ಲಿ ಉಪ್ಪಿನಂಶ ಇರೋದ್ರಿಂದ ಅದು ನಮ್ಮ ಟೊಮೆಟೊ ಗಿಡ ಅಂತೂ ತುಂಬ ಸೂಕ್ಷ್ಮ ಆಗಿರುತ್ತೆ. ಅದು ಹಾಳಾಗಿಬಿಡತ್ತೆ, ಸುಟ್ಟೋಗಿಬಿಡತ್ತೆ ಅಂತ ತುಂಬ ದೂರ ಹಾಕ್ತೀನಿ. ನಾವು ನೆಲದಲ್ಲಿ ಯಾವುದೇ ಗಿಡಗಳನ್ನು ಬೆಳೆದ್ರೂ ಇದೇ ರೀತಿ ಪ್ರೊಸೀಜರಲ್ಲಿ ಗಿಡಗಳನ್ನು ನೆಟ್ಟು ಮಣ್ಣು ಹಾಕಿ ಅದಕ್ಕೆ ಮತ್ತೆ ಒಂದು ಸಾರಿ ಮಣ್ಣು ಹಾಕಿ ಕೊಡಬೇಕಾಗತ್ತೆ. ಇದು ನಾನು ಯಾವ ರೀತಿ ಮಣ್ಣನ್ನು ಹಾಕ್ತೀನಿ ಅಂತ ಸರಿಯಾಗಿ ನೋಡ್ಕೊಳ್ಳಿ. ಇದು ಗೊಬ್ಬರ, ಇದು ಮತ್ತು ಸಗಣಿ ಮತ್ತು ಎಲೆ, ಒಣಗಿದ ಎಲೆಗಳಿಂದ ಮಾಡಿರೋವಂಥ ಗೊಬ್ಬರ. ನೋಡಿ, ನೀವು ಯಾವುದೇ ರೀತಿ ಗೊಬ್ಬರ ಬೇಕಾದರೂ ಹಾಕಿ. ಇದು 1 ವರ್ಷ ಹಳೇದಾಗಿರೋವಂಥ ಗೊಬ್ಬರ. ನೀವು ಹಳೆಯ ಗೊಬ್ಬರ ತಗೊಂಡ ಹಾಗೆ ಚೆನ್ನಾಗಿರುತ್ತೆ. ಯಾಕೆಂದರೆ ಹೊಸ ಗೊಬ್ಬರದಲ್ಲಿ ತುಂಬ ಪವರ್ ಇರೋದ್ರಿಂದ ಗಿಡಗಳು ಹಾಳಾಗಿಬಿಡತ್ತೆ, ಸುಟ್ಟೋಗ್ಬಿಡತ್ತೆ. ಹಾಗಾಗಿ ನಾವಿಲ್ಲಿ ಹಳೆ ಗೊಬ್ಬರನ ತೊಗೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಅದನ್ನು ಕೂಡ ಸ್ವಲ್ಪ ದೂರದಲ್ಲಿ ಹಾಕಿದ್ದೀನಿ. ನೋಡಿ, ನಾನಿಲ್ಲಿ ಕೊಚ್ಚುತ್ತಾ ಹೋಗ್ತೀನಿ. ಇದು ನಾವು ಮಣ್ಣು ಕೊಚ್ಚೋದು ಅಂತ ಹೇಳ್ತೀವಿ ಇದಕ್ಕೆ. ಅಂದರೆ ತುಂಬ ಏರಿಸಿ ಕೊಡಲ್ಲ, ಸ್ವಲ್ಪ ಬುಡಕ್ಕೆ ನಾವು ನೋಡಿ ಗಿಡದ ಮೇಲೆ ಮಣ್ಣು ಬೀಳದೇ ಇರೋ ಹಾಗೆ ಮಾಡಿ, ಸ್ವಲ್ಪ ಬಿದ್ದರೂ ಕೂಡ ಅದನ್ನು ತೆಗೆದುಬಿಡಿ. ಸ್ವಲ್ಪ ಮಣ್ಣನ್ನು ಕೊಚ್ಚುತ್ತಾ ಹೋಗಬೇಕು. ಈ ರೀತಿ ನೋಡಿ, ನಾನು ಗೊಬ್ಬರ ಮತ್ತು ಬೂದಿನ ಹಾಕಿರೋದು ಅದರೊಳಗೆ ಮಿಕ್ಸ್ ಆಗಿ ಬರ್ತಾ ಇದೆ ನೋಡಿ ಇಲ್ಲಿ. ಆ ರೀತಿ ನಾನು ಇದಕ್ಕೆ ಮಣ್ಣನ್ನು ಕೊಚ್ಚುತ್ತೀನಿ. ನಾವು ಇದಕ್ಕೆ ಮಣ್ಣು ಕೊಚ್ಚೋದು ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು, ಈಗ ನಾನು ಇದನ್ನು ನೆಟ್ಟು ಒಂದು 8 ದಿವಸ ಆಗಿದೆ. ಇಷ್ಟು ಎತ್ತರ ಆಗಿದೆ ನೋಡಿ. ಇನ್ನು ಮತ್ತೆ 8 ದಿವಸ ಆದಮೇಲೆ ಈ ಮಣ್ಣನ್ನು ಹಾಕ್ಕೊಟ್ಟ ಮೇಲೆ ಗಿಡ ತುಂಬ ಚೆನ್ನಾಗಿ ಉಳುತ್ತೆ, ಬೇಗ ದೊಡ್ಡ ಆಗತ್ತೆ. ಇನ್ನು ಮತ್ತೆ 8 ದಿವಸ ಬಿಟ್ಟು ಅದಕ್ಕೆ ಸ್ವಲ್ಪ ಮಣ್ಣನ್ನು ಏರಿಸಿ ಕೊಡಬೇಕಾಗತ್ತೆ. ಮತ್ತೆ ಸ್ವಲ್ಪ ಬೇಕಾದರೆ ಗೊಬ್ಬರನ ಹಾಕಿ ಮಣ್ಣನ್ನು ಏರಿಸಿ ಕೊಡಬೇಕಾಗತ್ತೆ. ಅದನ್ನು ಕೂಡ ವಿಡಿಯೋ ಮಾಡ್ತೀನಿ. ನಾನು ನೆಟ್ಟಿರೋ ಅಂಥ ವಿಡಿಯೋ ನಿಮ್ಗೆ ಯಾರಿಗಾದರೂ ನೆಡಬೇಕು ಅಂತ ಅನಿಸಿದರೆ ನಾನು ಎಂಡ್ ಕಾರ್ಡಲ್ಲಿ ಹಾಕ್ತೀನಿ. ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಅದನ್ನು ಲಿಂಕನ್ನು ಕೊಡ್ತೀನಿ. ನೀವು ಯಾರಾದರೂ ನೋಡಿ ಬೇಕಾದರೆ ನೋಡಿ. ನಾನು ಯಾವ ರೀತಿ ಕೊಚ್ಚುತ್ತೀನಿ ಅಂತ ನೋಡ್ತಾ ಹೋಗಿ. ಸ್ವಲ್ಪ ಕೊಚ್ಚಿ ಅಗಿಬೇಕು, ಸ್ವಲ್ಪ ದೂರದಲ್ಲಿ. ಆ ಗೊಬ್ಬರ ಮತ್ತು ಬೂದಿನ ಹಾಕಿರೋದು ಅದು ಮಿಕ್ಸ್ ಆಗಿ ಬರುತ್ತೆ ನೋಡಿ ಯಾವ ರೀತಿ ಅಂತ. ಇಷ್ಟು ಮಾಡಿದರೆ ಸಾಕು. ನಾನು ಬೆಂಡೆ ಬೀಜ ಕಪ್ಪಲ್ಲಿ ಹಾಕಿ ಉಳಿದಿರೋದನ್ನು ಸ್ವಲ್ಪ ಇಲ್ಲಿ ಮಧ್ಯೆ ಹಾಕಿದ್ದೀನಿ. ಈ ಟೊಮೆಟೊ ಗಿಡ ತುಂಬ ಬೇಗ ಕಾಯಿ ಬಿಟ್ಟು ಬಿಡುತ್ತೆ. ಆಮೇಲೆ ಇಲ್ಲಿ ಬೆಂಡೆ ಗಿಡ ಏಳುತ್ತೆ ಅಂತ ನಾನು ಹಾಕಿದ್ದೀನಿ. ಅದರ ಮೇಲೆ ಸ್ವಲ್ಪ ಮಣ್ಣು ಬೀಳ್ತಾ ಇದೆ, ಅದನ್ನು ನಾವು ತೆಗಿಬೇಕು. ನಾನು ಮುಂದಿನ ವಿಡಿಯೋದಲ್ಲಿ ಬೆಂಡೆ ಗಿಡನ ನೆಟ್ಟು ತೋರಿಸ್ತೀನಿ ಯಾವ ರೀತಿ ನೆಡಬೇಕು ಅಂತ. ನೆಲದಲ್ಲಾದರೆ ಇಷ್ಟು ಪ್ರೊಸೀಜರ್ ಮಾಡಬೇಕಾಗತ್ತೆ. ನಾವು ಕವರಲ್ಲಿ ನೆಟ್ಕೊಂಡ್ರೆ, ಗ್ರೋ ಬ್ಯಾಗಲ್ಲಿ ನೆಟ್ಕೊಂಡ್ರೆ ಟೊಮೆಟೊ ಗಿಡಕ್ಕೆ ಎಷ್ಟೊಂದು ದೊಡ್ಡ ಕವರ್ ಬೇಕಾಗಲ್ಲ. ನಾವು 10 ಇಂಚ್ ಕವರ್ ಆದರೆ 10 ಇಂಚು ಕವರ್ ಆದರೆ ಸಾಕಾಗತ್ತೆ. ತುಂಬ ಈಸಿಯಾಗಿ ನೆಟ್ಕೋಬೋದು ಟೊಮೆಟೊಗಳನ್ನು. 1 ಅಥವಾ 2 ಟೊಮೆಟೊ ಗಿಡ ಇದ್ದರೆ ಒಂದು ಫ್ಯಾಮಿಲಿಗೆ ಸಾಕಾಗತ್ತೆ. ಅಷ್ಟೊಂದು ಕಾಯಿ ಬಿಡತ್ತೆ ಟೊಮೆಟೊ. ಬದನೆ ಗಿಡ ಹಾಗೆ. ನಾವು ಒಂದು ಬದನೆ ಗಿಡ ನೆಟ್ಕೊಂಡ್ರೆ ನಮಗೆ ವರ್ಷಕಾಲಾವಧಿ ಕಾಯಿ ಸಿಗತ್ತೆ. ಮತ್ತು ಬದನೆ ಗಿಡ ತುಂಬ ದಿನ ಉಳಿಯುತ್ತೆ. ನಾವು 1 ವರ್ಷ ನೆಟ್ಕೊಂಡ್ರೆ ಮತ್ತೊಂದು ವರ್ಷವೂ ಅದು ಕಾಯಿ ಬಿಡುತ್ತೆ. ಬದನೆ ಗಿಡ ಅಲ್ಲ. ಆದರೆ ಟೊಮೆಟೊ ಗಿಡ ಬೇಗ ಕಾಯಿ ಬಿಡುತ್ತೆ, ಬೇಗ ಸತ್ತೋಗ್ಬಿಡತ್ತೆ. ಬದನೆ ಗಿಡ ಹಾಗಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಇಷ್ಟೊಂದು ಟೊಮೆಟೊ ಗಿಡದಷ್ಟು ಬೇಗ ಕಾಯಿ ಬಿಡಲ್ಲ, ಆದರೆ ತುಂಬ ದಿನ
ಆ ಗಿಡ ಹಾಗೇ ಇರುತ್ತೆ. ನೀವು ಬದನೆ ಗಿಡನೆಲ್ಲ ಗ್ರೋ ಬ್ಯಾಗಲ್ಲಿ ಹಾಕೋದಾದರೆ ತುಂಬ ದೊಡ್ಡ ಗ್ರೋ ಬ್ಯಾಗೇ ಬೇಕಾಗತ್ತೆ. ನಾವು ಮೆಣಸಿನ ಗಿಡನೂ ಅಷ್ಟೇ ತುಂಬ ಈಸಿಯಾಗಿ ಬೆಳೆಸ್ಕೋಬೋದು. ಮೆಣಸಿನ ಗಿಡನೂ 2 ವರ್ಷ ಇರುತ್ತೆ. ನೋಡಿ, ನಾನು ಈ ರೀತಿ ಮಣ್ಣನ್ನು ಎರಡೂ ಕಡೆ ಕೊಚ್ಚಿ ಸ್ವಲ್ಪ ಮೇಲ್ ಬರುತ್ತೆ. ನಾವು ಆ ರೀತಿ ಕೊಚ್ಚುತ್ತಾಗಲೇ ಮೇಲ್ ಬರುತ್ತೆ. ನೋಡಿ, ನಾನೀಗ ಇದಕ್ಕೆ ಪಿಂಚಿಂಗ್ ಮಾಡ್ತೀನಿ. ಇದು ಪಿಂಚಿಂಗ್ ಮಾಡಿದರೆ ಅಲ್ಲಿ 2 ಕವಲಾಗಿ ಬರುತ್ತೆ. ಆಗ ಗಿಡ ತುಂಬ ಬುಷಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಅಗಲವಾಗಿ ಬರುತ್ತೆ ನಾವು ಈ ರೀತಿ ಪಿಂಚಿಂಗ್ ಮಾಡಿದರೆ ತುಂಬ ಕವಲು ಹೊಡೆದು ಕಾಯಿ ಬಿಡತ್ತೆ. ನೋಡಿ, ನಾನು ಇಲ್ಲೊಂದು ಗುಂಡಿನ ಮಾಡ್ಕೊಂಡಿದ್ದು, ಸ್ವಲ್ಪ ಮಣ್ಣನ್ನು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಬೂದಿ ಹಾಕ್ಕೊಂಡಿದ್ದೀನಿ. ನಾನೀಗ ಇಲ್ಲಿ ಕವರಲ್ಲಿ ಬದನೆ ಗಿಡ ಇದೆ, ಇದನ್ನು ನೆಲಕ್ಕೆ ಹಾಕ್ತೀನಿ. ನಾನು ನೆಲದಲ್ಲಿ ಹಾಕಿದರೆ ಬದನೆ ಗಿಡ ತುಂಬ ಚೆನ್ನಾಗಿ ಕಾಯಿ ಬಿಡತ್ತೆ. ಅದು ಮೊಗ್ಗು ಬಿಡ್ತಾ ಇದೆ ಆಲ್ರೆಡಿ, ತುಂಬ ಲೇಟಾಗೋಯಿತು. ಇಷ್ಟೊದ್ರೊಳಗಡೆ ನಾನು ಹಾಕಬೇಕಾಗಿತ್ತು. ನೋಡಿ, ನಾನಿಲ್ಲಿ ಬದನೆ ಗಿಡಕ್ಕೆ ಸ್ವಲ್ಪ ಜಾಸ್ತಿನೇ ಗೊಬ್ಬರ ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಅದು ತುಂಬ ದಿನ ಕಾಯಿ ಬಿಡೋದ್ರಿಂದ ಸ್ವಲ್ಪ ಜಾಸ್ತಿ ಗೊಬ್ಬರ ಬೇಕಾಗತ್ತೆ ಇದಕ್ಕೆ. ಮತ್ತೆ ಅದಕ್ಕೆ ಮಣ್ಣನ್ನು ಹಾಕ್ತೀನಿ ಆಮೇಲೆ. ನೋಡಿ, ನಾನಿಲ್ಲಿ ಆ ಕವರಿಂದ ಗಿಡನ ತೆಗೆದು ನಾನಿಲ್ಲಿ ಬದನೆ ಗಿಡನ ನೆಟ್ಕೊಳ್ತೀನಿ. ನೋಡಿ, ಇದು ಬೇರು ತುಂಬ ಬಂದುಬಿಟ್ಟಿದೆ, ತುಂಬ ದಿನ ಆಗೋಯ್ತು. ಇಷ್ಟೊದ್ರೊಳಗಡೆ ಅದು ಕಾಯಿ ಬಿಡ್ತಿತ್ತು. ನಾನು ನೆಲಕ್ಕೆ ಹಾಕ್ಕೊಂಡಿದ್ರೆ, ನಾನು ನೆಲಕ್ಕೆ ಹಾಕ್ಕೊಂಡಿಲ್ಲ. ಅದು ಒಂದು ಕಡೆ ಇತ್ತು, ಅದಕ್ಕೆ ನೀರು ಸಹ ಬಿದ್ದಿಲ್ಲ, ಒಣಗೋಗ್ಬಿಟ್ಟಿದೆ. ಹಾಗೆ ಸ್ವಲ್ಪ ಒಂದೊಂದು ಕಡೆ ಒಂದೊಂದು ಗಿಡನ ಇಟ್ಕೊಂಡಿರ್ತೀನಿ. ಅದು ನನಗೆ ನೀರು ಹಾಕಲಿಕ್ಕೆ ಒಂದೊಂದು ದಿವಸ ಮರ್ತೋಗ್ಬಿಡ್ತೀನಿ. ಅದು ಈ ವರ್ಷ ನಂಗಲ್ಲಿ ಬಿಲ್ಡಿಂಗ್ ಕಟ್ತಾ ಇರೋದ್ರಿಂದ ನಾನು ಎಲ್ಲೆಲ್ಲಿ ಯಾವ್ಯಾವ ಗಿಡ ಇಟ್ಕೊಂಡಿದ್ದೀನಿ ಅಂತಲೇ ಮರ್ತೋಗ್ಬಿಟ್ಟಿದ್ದೀನಿ. ಹಾಗಾಗ್ಬಿಟ್ಟಿದೆ, ನಿರ್ಲಕ್ಷ್ಯ ಆಗಿಬಿಟ್ಟಿದೆ. ಹಾಗೆ ಆಗುತ್ತೆ. ನಾವು ತರಕಾರಿ ಗಿಡಗಳಿಗೆ ಕಾಲಕ್ಕೆ ಅವಕ್ಕೆ ಗೊಬ್ಬರ ಮಣ್ಣು ಹಾಕಿ ಕೊಡ್ತಾ ಇದ್ದರೆ ತುಂಬ ಬೇಗ ನಮಗೆ ಮನೆಗೆ ಬೇಕಾಗುವಷ್ಟು ತರಕಾರಿನ ನಾವು ಬೆಳೆಸ್ಕೋಬೋದು. ಟೆರೇಸ್ನಲ್ಲಿ ಕೂಡ ನಾವು ತುಂಬ ಈಸಿಯಾಗಿ ಬೆಳ್ಕೋಬೋದು. ತುಂಬ ವಿಡಿಯೋಸ್ ಅದ್ರ ಬಗ್ಗೆ ಇದೆ. ಆದರೆ ಇಲ್ಲಿ ನೆಲದಲ್ಲಿ ಮಾಡೋದನ್ನು ಅಷ್ಟೊಂದು ಯಾರೂ ವಿಡಿಯೋ ಮಾಡಿಲ್ಲ ಅಂದ್ಕೊಳ್ತೀನಿ ನಾನು. ಹಾಗಾಗಿ ನಾನು ಇವತ್ತು ನೆಲದಲ್ಲಿ ಯಾವ ರೀತಿ ನೆಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನೀವು ಯಾವುದೇ ರೀತಿ ಗೊಬ್ಬರನ ಹಾಕಿದರೂ ಪರವಾಗಿಲ್ಲ. ನಿಮಗೆ ಬೂದಿ ಸಿಕ್ಕಿಲ್ಲ ಅಂದರೆ ಒಂದು ಸ್ವಲ್ಪ ಇದೆಲ್ಲ ಕಟ್ಟಿಗೆ ಎಲ್ಲ ಇದ್ದರೆ ಅದನ್ನು ಕಲೆಕ್ಟ್ ಮಾಡಿ ಯಾವ ರೀತಿ ಬೂದಿನ ಮಾಡೋದು ಅಂತ ನಾನು ಒಂದು ವಿಡಿಯೋ ಹಾಕಿದ್ದೀನಿ, ಉಡ್ಯಾಶ್ ಹೇಗೆ ಮಾಡೋದು ಅಂತ. ಆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಮತ್ತೆ ಗೊಬ್ಬರ ಹಾಕ್ತೀನಿ. ಇದು ಎಲೆ ಮತ್ತು ಸಗಣಿಯಿಂದ ಮಾಡಿರೋ ಗೊಬ್ಬರ. ನೀವು ಬೇಕಾದರೆ ಯಾವುದೇ ಗೊಬ್ಬರ ಬೇಕಾದರೂ ಯೂಸ್ ಮಾಡಿ. ಇದು ತುಂಬ ಹಳೇದಾಗಿರೋ ಗೊಬ್ಬರ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ತೊಂದರೆ ಇಲ್ಲ. ನಾವು ನೆಲದಲ್ಲಿ ನೆಟ್ಟಾಗ ಸ್ವಲ್ಪ ಜಾಸ್ತಿ ಗೊಬ್ಬರ ಆದರೆ ಮತ್ತು ನೀರು ಜಾಸ್ತಿ ಆದರೆ ಏನೂ ತೊಂದರೆ ಆಗಲ್ಲ. ಆದರೆ ನಾವು ಕವರಲ್ಲಿ ಪಾಟಲ್ಲಿ ಎಲ್ಲ ನೆಟ್ಕೊಂಡಾಗ ಓಕೆ, ನೀರನ್ನು ಸ್ವಲ್ಪ ಕಡಿಮೆನೇ ಹಾಕಬೇಕಾಗತ್ತೆ. ತುಂಬ ನೀರನ್ನು ಹಾಕಿಬಿಟ್ರೆ ಒಂದೊಂದು ಸಾರಿ ನೀರು ನಿಂತು ಕೊಳ್ತು ಹೋಗೋ ಸಾಧ್ಯತೆ ಇರುತ್ತೆ. ಆದರೆ ನೆಲದಲ್ಲಿ ತುಂಬ ಅಗಲವಾಗಿ ಬೇರು ಹೋಗೋದ್ರಿಂದ ಯಾವ ಗಿಡಕ್ಕೂ ಏನೂ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ ನೆಲದಲ್ಲಿ. ನೋಡಿ, ನಾನೀಗ ಮಣ್ಣು ಕೊಚ್ಚಿರೋದಕ್ಕೆಲ್ಲ ಸ್ವಲ್ಪ ಮಲ್ಚಿಂಗ್ ಮಾಡ್ತೀನಿ. ಮಲ್ಚಿಂಗ್ ಯಾಕೆ ಉಪಯೋಗ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನೇರವಾಗಿ ಬಿಸಿಲು ಮಣ್ಣಿಗೆ ತಾಗದೆ ಹೋದರೆ ಬೇರು ಚೆನ್ನಾಗಿ ಬರುತ್ತೆ ಮತ್ತು ನಾವು ನೀರು ಹಾಕಿರೋ ನೀರು ಬೇಗ ಒಣಗಲ್ಲ. ನೋಡಿ, ಈ ರೀತಿ ಮಣ್ಣನ್ನು ಹಾಕ್ಕೊಂಡು ಬಂದಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ. ಇದೇ ರೀತಿ ಮುಂದೆ ಹೊಸ ವಿಡಿಯೋಗಳ ಜೊತೆ ನಿಮ್ಮ ಜೊತೆ ಬರ್ತೀನಿ. ಧನ್ಯವಾದ ಫ್ರೆಂಡ್ಸ್, ಬಾಯ್.